ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿನಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ 9 to 5 ಜಾಬ್ ಆದ ನಂತರ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಹೋಮ್. ಸೊ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಸ್ಕೈ, ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಟ್ರಾಫಿಕ್ ಇಲ್ಲ ಅಂತಂದರೆ ಏನೋ ಒಂದು ಸಮಾಧಾನ, ಏನೋ ಒಂದು ಖುಷಿ. ಸೊ ಇವತ್ತು ಟ್ರಾಫಿಕ್ ಅಷ್ಟು ಇಲ್ಲ. ಸೊ ಹ್ಯಾಪಿಯಾಗಿ ಹೋಗ್ತಾ ಇದ್ದೀನಿ, ಎಂಜಾಯಿಂಗ್ ಆಲ್ ದಿಸ್ ಬ್ಯೂಟಿಫುಲ್ ವ್ಯೂಸ್. ಆರ್ ಎಲ್ಸ್ ಟ್ರಾಫಿಕಲ್ಲಿ ಕೂತ್ರೆ ಯಾವ ವ್ಯೂ ಕೂಡ ನೋಡೋಕ್ಕೆ ಮನಸ್ಸೇ ಇರಲ್ಲ. ಸೊ ಟುಡೇ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಟ್ರಾಫಿಕ್ ಇಲ್ಲದಿರೋ ಕಾರಣ ಇಟ್ಸ್ ರಿಯಲಿ ಪೀಸ್ಫುಲ್ ಆಲ್ಸೋ. ಸ್ಕೈ ಅಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಆ್ಯಸ್ ಯು ಕ್ಯಾನ್ ಸಿ ದ ಕಲರ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್, ಪರ್ಫೆಕ್ಟ್. ಹಾಗೆ ರೂಮಿಗೆ ರೀಚ್ ಆದೆ. ಇನ್ನು ಇವಾಗ ಕ್ವಿಕ್ಕಾಗಿ ಊಟಕ್ಕೆಲ್ಲ ರೆಡಿ ಆಗಬೇಕು. ಸೊ ಗಾರ್ಲಿಕ್ ಸಿಪ್ಪೆ ಏನಿದೆ, ಇಟ್ ವಿಲ್ ಬಿ ಅ ಬೆಸ್ಟ್ ಕಾಂಪೋಸ್ಟ್ ಅಂತ ಹೇಳಿ ಸಸಿಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ದಾಲ್ ಸಾರು ಕೂಡ ಸೈಡಲ್ಲಿ ಪ್ರಿಪೇರ್ ಆಗ್ತಾ ಇದೆ ಊಟಕ್ಕೆ. ಸೊ ಲೆಟ್ಸ್ ಪ್ರಿಪೇರ್. ಊಟ ಎಲ್ಲ ಆಯಿತು. ನಾನಂತೂ ಟ್ರಾವೆಲ್ ಎಲ್ಲ ಮಾಡಿ ವರ್ಕೆಲ್ಲ ಮಾಡಿ ಸಿಕ್ಕಾಬಟ್ಟೆ ಸುಸ್ತು ಆಗಿತ್ತು. ಸೊ ಐ ಆಮ್ ಗೋನ ರ್ಯಾಪ್ ಟುಡೇಸ್ ವ್ಲಾಗ್ ಇಲ್ಲಿಗೆ. ಬಿಫೋರ್ ದ್ಯಾಟ್ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಬಾದಾಮ್, ಸ್ವಲ್ಪ ದ್ರಾಕ್ಷೆ ಎಲ್ಲ ಕೌಂಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ನೀರಲ್ಲಿ ನೆನೆ ಹಾಕಿಟ್ಟು ಮಾರ್ನಿಂಗ್ ತಿನ್ನಲಿಕ್ಕೆ ಅಂತ ಹೇಳಿ. ದಿಸ್ ಇಸ್ ಗುಡ್ ಫಾರ್ ಹೆಲ್ತ್. ಐ ಆಮ್ ಫಾಲೋವಿಂಗ್ ನವ ಡೇಸ್. ಸೊ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗತ್ತೆ ಅಂತ. Good night, and we'll continue the vlog tomorrow as well. So, naale sigana. Take care. And it is day 2 and I'm preparing breakfast. Quick ಆಗಿ ದೋಸೆ ಮಾಡೋಣ, ಓಕೆನಾ? ದೋಸೆ ಎಲ್ಲ ತಿಂದು ಐ ಶುಡ್ ಗೋ ಟು ಆಫೀಸ್ ಟುಡೇ. ದಿಸ್ ಇಸ್ ಜಸ್ಟ್ ವೀಕ್ ಡೇ. ನನ್ನ ವರ್ಕ್ ಲೈಫ್ ಬ್ಯಾಲೆನ್ಸ್, ವರ್ಕಿಗೆ ಹೋಗೋದು ಬರೋದು ಆ್ಯಂಡ್ ಡೂಯಿಂಗ್ ದೀಸ್ ಥಿಂಗ್ಸ್. ಸೊ ಐ ಕ್ಯಾರಿಡ್ ಆಲ್ ದ ಡ್ರೈ ಫ್ರೂಟ್ಸ್. ಮಾರ್ನಿಂಗ್ ರೂಮಲ್ಲಿ ತಿನ್ನಲಿಕ್ಕಾಗಿಲ್ಲ, ಸೊ ಆಫೀಸಿಗೆ ಬಂದು ತಿಂದೆ. And this mirror video or selfie, whatever it is, it's mandatory and I am shooting just for this vlog. ಡ್ರೈ ಫ್ರೂಟ್ ಎಲ್ಲ ತಿಂದಿದ್ದಾಯಿತು. ಇನ್ನು ಇವಾಗ ಬ್ಯಾಕ್ ಟು ವರ್ಕ್. ಐ ಹ್ಯಾವ್ ಲಾಟ್ಸ್ ಆಫ್ ಟಾಸ್ಕ್ ಟು ಕಂಪ್ಲೀಟ್. ಸೊ ವರ್ಕ್ ಮಾಡಬೇಕು ಇವಾಗ. ಸೊ ವೀಕ್ ಡೇಸಲ್ಲಿ ಇದೆ ನನ್ನ ದೈನಂದಿನ ದಿನಚರಿಯಾಗಿದೆ. ಆಫೀಸಿಗೆ ಹೋಗೋದು, ವರ್ಕ್ ಮಾಡೋದು ಆ್ಯಂಡ್ ಐ ಆಮ್ ಬ್ಯಾಕ್ ಟು ರೂಮ್. ಸೊ ಇಟ್ ರಿಪೀಟ್ಸ್ ಲೈಕ್ ದ್ಯಾಟ್. And there is a lot of traffic today. And it is next day. Welcome back. So ಆನ್ಲೈನಲ್ಲಿ ಸ್ವಲ್ಪ ಐಟಮ್ಸನ್ನು ಆರ್ಡರ್ ಮಾಡಿದ್ದೆ, ಗ್ರಾಸರೀಸನ್ನು. ಪೈನಾಪಲ್ ಜಾಮ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಇನ್ಸ್ಟೆಂಟ್ ದೋಸೆ ಹಿಟ್ಟು ಕೂಡ ಆರ್ಡರ್ ಮಾಡಿದ್ದೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ. ಸೊ ಲೆಟ್ ಮೀ ಪ್ರಿಪೇರ್ ದೋಸೆ. ಕೆಲವೊಂದು ಸಲ ದೋಸೆ ಬ್ಯಾಟರ್ ತಿಕ್ಕಾಗಿರುತ್ತೆ, ಸೊ ಸ್ವಲ್ಪ ವಾಟರ್ ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ತೀನಿ. ದೋಸೆ ಅಲಾಂಗ್ ವಿತ್ ದ ತುಪ್ಪ. ಸೊ ಬಿಸಿ ಬಿಸಿ ತುಪ್ಪ ದೋಸೆ ಆ್ಯಂಡ್ ಪೈನಾಪಲ್ ಜಾಮ್, ದ್ಯಾಟ್ ಈಸ್ ದ ಬೆಸ್ಟ್ ಕಾಂಬಿನೇಷನ್. ದೋಸೆ ಚಟ್ನಿ, ಸೈಡಲ್ಲಿ ಜಾಮ್, ಈ ರೀತಿ ತಿನ್ನೋದು ಅಂತಲೇ ನಂಗೆ ಇಷ್ಟ. ದೋಸೆ, ಸೊಪ್ಪಿನ ರಸಮ್, ಪೈನಾಪಲ್, ನಂತರ ಮಾವಿನ ಹಣ್ಣು, ಬಾಳೆಹಣ್ಣಿನ ರಸಾಯನ ನೈಟ್ ಮಾಡಿದ್ದಿದೆ. ಸೊ ಯಮ್ಮಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮನಿ ಪ್ಲ್ಯಾಂಟ್, ಇಟ್ಸ್ ಗ್ರೋಯಿಂಗ್ ರಿಯಲಿ ಗುಡ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ಪ್ಲ್ಯಾಂಟಿಗೆಲ್ಲ ನೀರು ಹಾಕೋದು, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಹಾಬೀಸ್ ಅಂತಲೇ ಹೇಳ್ಬೋದು. ಲಿಮಿಟೆಡ್ ಸ್ಪೇಸ್ ಇರೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಬಿಟ್ಟರೆ ವಿ ಕ್ಯಾನ್ ಗ್ರೋ ದ ಇಂಡೋರ್ ಪ್ಲ್ಯಾಂಟ್ಸ್. ಕೆಲವು ಔಟ್ಡೋರ್ ಪ್ಲ್ಯಾಂಟ್ಸನ್ನು ಈ ರೀತಿ ಗ್ರೋ ಮಾಡ್ಬೋದು ನಿಮಗೆ ಬಾಲ್ಕನಿ ಇದ್ದರೆ. ಸೊ ವಿ ಹ್ಯಾವ್ ಅ ಲಿಟಲ್ ಬಾಲ್ಕನಿ ಏರಿಯಾ. ಅಲ್ಲಿ ಕೆಲವೆಲ್ಲ ಪಾಟ್ಸನ್ನು ಇಟ್ಟಿದ್ದೀವಿ ಆ್ಯಂಡ್ ಯಾ, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಬೆಳಿಗ್ಗೆ ಮತ್ತು ಈವ್ನಿಂಗ್ ಟೈಮಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋದು, ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಐ ಲವ್ ಟು ಡೂ ದ್ಯಾಟ್ ಅಲಾಂಗ್ ವಿತ್ ಮೈ ಲಿಟಲ್ ಪ್ಲ್ಯಾಂಟ್ಸ್. ಏನೋ ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ಇದೆ, ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಐ ಜಸ್ಟ್ ಲವ್ ಟು ಡೂ ದ್ಯಾಟ್. ಟೇಕಿಂಗ್ ಫ್ರೆಶ್ ಏರ್, ಸ್ವಲ್ಪ ಸನ್ಲೈಟಿಗೆ ಸೋಕ್ ಆಗೋದು. ಇಟ್ ಈಸ್ ಕೈಂಡ್ ಆಫ್ ರಿಫ್ರೆಶಿಂಗ್. ಸಂಜೆ ಆಯಿತು. ವಿ ಆರ್ಡರ್ಡ್ ಸಮ್ ಫುಡ್ ಫ್ರಮ್ ಆನ್ಲೈನ್.
ತುಂಬ ಕಮ್ಮಿ ಆನ್ಲೈನ್ ಈ ರೀತಿ ಫುಡ್ ಆರ್ಡರ್ ಮಾಡೋದು. ಬಟ್ ಸಮ್ಟೈಮ್ಸ್ ಬೋರ್ ಆದಾಗ ವಿಲ್ ಆರ್ಡರ್ ಸಮಥಿಂಗ್ ಫ್ರಮ್ ಔಟ್ಸೈಡ್. ಆ್ಯಂಡ್ ಐ ಆಮ್ ಗೆಟಿಂಗ್ ರೆಡಿ ಟು ಗೋ ಸಮ್ವೇರ್ ಟುಡೇ ಔಟ್ಸೈಡ್. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಅಂತ ಹೇಳಿ ಹೊರಗಡೆ ಹೊರಡ್ತಾ ಇದ್ದೀನಿ. ದ್ಯಾಟ್ ಇಸ್ ಲುಲು ಮಾಲ್. ಸೊ ಯಾ, ಏನೆಲ್ಲ ಐಟಮ್ಸ್ ಇದೆ, ಹೋಮ್ ಡೆಕೋರ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್. ಎಲ್ಲ ಐಟಮ್ಸ್ ಕೂಡ ಬೇಕಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಹೋಮ್ ಡೆಕೋರೆಲ್ಲ. ಒಂದೊಂದು ಪೀಸ್ ಕೂಡ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್. ಯು ಕ್ಯಾನ್ ಸಿ ದ ಕಿಚನ್ ಸೆಟ್ ಆ್ಯಂಡ್ ಎವ್ರಿಥಿಂಗ್, ಸೋಫಾ ಸೆಟ್, ಬಾತ್ರೂಮ್ಗೆ ಸೋಪ್ ಇಡೋದಕ್ಕೆ. ದ ಡಿಸೈನ್ ಇಸ್ ವೆರಿ ಮಚ್ ಬ್ಯೂಟಿಫುಲ್, ಥಾಟ್ಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಜಸ್ಟ್ ಲುಕಿಂಗ್ ಇನ್ ಟು ಇಟ್, ಏನಾದರೂ ಬೇಕಂತಿದ್ರೆ ಪರ್ಚೇಸ್ ಮಾಡೋಣ ಅಂತ ಹೇಳಿ. ನಂಗೆ ಮಾಮೂಲು ಸ್ಟೀಲ್ ಗ್ಲಾಸಿಂದ ಈ ರೀತಿ ಸಿರಾಮಿಕ್ ಗ್ಲಾಸಲ್ಲಿ ಕಾಫಿ ಕುಡಿಯೋದಂದರೆ ತುಂಬಾ ಇಷ್ಟ. ಆ್ಯಂಡ್ ಲುಕ್ ಇಟ್ ದ ಸಿರಾಮಿಕ್ ಪ್ಲೇಟ್ಸ್. ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಬೇರೆ ಇತ್ತು ಸಿರಾಮಿಕ್ ಗ್ಲಾಸ್ಗಳಲ್ಲಿ ಆ್ಯಂಡ್ ಸಿರಾಮಿಕ್ ಪ್ಲೇಟ್ಸ್ಗಳಲ್ಲಿ ಕೂಡ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ವಾಲ್ ಮಿರರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಇಟ್ಸ್ ಲಿಟ್ರಲಿ ಹ್ಯೂಜ್. ಸ್ವಲ್ಪ ದೊಡ್ಡನೇ ಇದೆ. ಐ ಆಮ್ ನಾಟ್ ಏಬಲ್ ಟು ಕ್ಯಾಪ್ಚರ್ ಇಟ್ ಪ್ರಾಪರ್ಲಿ. ಒಂದೊಂದು ಸೋಫಾನು ಒಂದೊಂದು ಹೋಮ್ ಡೆಕೋರ್ ಐಟಮ್ಸು ಯೂನೀಕಾಗಿ ಬ್ಯೂಟಿಫುಲ್ ಆಗಿದೆ. ಒಂದು ಐಡಿಯಾ ಬರುತ್ತೆ ಹೊಸ ಮನೆ ಕಟ್ಟಿದರೆ ಯಾವ ರೀತಿ ಯಾವೆಲ್ಲ ಐಟಮ್ಸನ್ನು ನಮಗೆ ಪರ್ಚೇಸ್ ಮಾಡ್ಬೋದು ಅಂತ. ಆ್ಯಂಡ್ ನಾನು ಕ್ಲೋತ್ ಸೆಕ್ಷನಿಗೆ ಬಂದು ಈ ಡ್ರೆಸ್ಸನ್ನು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಸ್ನ್ಯಾಕ್ಸ್ ಐಟಮ್, ತಿಂಡಿ ಅಂತೂ ತುಂಬಾ ಇತ್ತು. ನಮಗೇನೆಲ್ಲ ನೆಸೆಸಿಟಿ ಇದೆ ಅಂತ ಹೇಳಿ ಗ್ರಾಸರೀಸ್ ಶಾಪಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಹಿಯರ್ ಲಾಟ್ಸ್ ಆಫ್ ಜಾಮ್ ವೆರೈಟೀಸ್, ತುಂಬಾ ವೆರೈಟೀಸ್ ಆಫ್ ಜಾಮ್ಸ್ ಇದೆ. ಎಲ್ಲ ಶಾಪಿಂಗ್ ಆಯಿತು. ಸೊ ಕ್ರೇವಿಂಗ್, ಹಸಿವು ಆಗ್ತಾ ಇದೆ ಅಂತ ಹೇಳಿ ಸಂಜೆ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್. ಐ ಆಮ್ ಜಸ್ಟ್ ಅಟ್ರಾಕ್ಟೆಡ್ ಟು ಇಟ್ ಎವ್ರಿವೇರ್ ಐ ಗೋ. ಆ್ಯಂಡ್ ವಿ ಆರ್ಡರ್ಡ್ ಮಸಾಲೆ ಪುರಿ ಆ್ಯಂಡ್ ಕಾರ್ನ್ ಮಸಾಲ. ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗೇ ಇತ್ತು. ಹೇ, ಆ್ಯಂಡ್ ಐ ಆಮ್ ಬ್ಯಾಕ್ ಟು ಮೈ ಹೋಮ್. ಗ್ರಾಸರಿ ಶಾಪಿಂಗ್ ಎಲ್ಲ ಆಯಿತು, ಔಟಿಂಗ್ ಹೋಗಿದ್ದು ಆಯಿತು. ಆ್ಯಂಡ್ ಸ್ನ್ಯಾಕ್ಸ್ ಕ್ವಿಕ್ಕಾಗಿ ಮಸಾಲೆ ಪುರಿ ಮತ್ತು ಕಾರ್ನ್ ಚಾಟ್ ಅದೆಲ್ಲ ತಿಂದು ಬಂದೆ. ಹಾಗೆ ಗ್ರಾಸರಿ ಶಾಪಿಂಗು ಮಾಡಿದ್ದಾಯಿತು. ಏನೇನೆಲ್ಲ ಮನೆಗೆ ನೆಸೆಸರಿ ಇದೆ ಐಟಮ್ಸ್ ಅದೇ ಶಾಪಿಂಗ್ ಮಾಡಿದ್ದು. ನಂತರ ಒಂದು ಡ್ರೆಸ್ ತಗೊಂಡೆ, ಮತ್ತೊಂದು ಪ್ಯಾಂಟ್ ತಗೊಂಡೆ, ಅಷ್ಟೇ. ಡನ್ ವಿತ್ ಶಾಪಿಂಗ್ ಆ್ಯಂಡ್ ಬ್ಯಾಕ್ ಟು ಮೈ ಹೋಮ್ ಫೈನಲಿ. ಆ್ಯಂಡ್ ಯಾ, ಯು ವಿಲ್ ಸಿ ಇನ್ ದ ಬ್ಲಾಗ್ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ. ಓಕೆನಾ? ಬಾಯ್. ಸೊ ಲೆಟ್ಸ್ ಅನ್ಪ್ಯಾಕ್ ಏನೆಲ್ಲ ಗ್ರಾಸರಿ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಇಲ್ಲಿ ನಾನು ಆಯಿಲಲ್ಲಿ ಫ್ರೈ ಮಾಡಿರೋದನ್ನು ತೆಗೆಯೋದಕ್ಕೆ ಅಂತ ಹೇಳಿ ಸೌಟು ಆ್ಯಂಡ್ ಆಮ್ಲ, ಶುಗರ್ ಸಿರಪಲ್ಲಿ ಡಿಪ್ ಮಾಡಿರೋಂಥ ಡ್ರೈ ಆಮ್ಲ, ನಂತರ ಸ್ವೀಟ್ ಕಾರ್ನ್, ಜಾಮ್, ಊದುಬತ್ತಿ, ಸ್ವೀಟ್ ಕಾರ್ನ್, ತರಕಾರಿ, ಹಣ್ಣು, ಹೀಗೆ ಬೇಕಾದಂಥ ಐಟಮ್ಸನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಜಾಮ್ ಓಕೆ ಇತ್ತಷ್ಟೇ, ಟೇಸ್ಟ್ ನಾಟ್ ಬ್ಯಾಡ್. ಆ್ಯಂಡ್ ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದು ಒಂದು ಶರ್ಟ್, ಮತ್ತೊಂದು ಈ ಪ್ಯಾಂಟ್, ಕಾಟನ್ ಪ್ಯಾಂಟ್. ಐ ಲವ್ ಕಾಟನ್ ಮೆಟೀರಿಯಲ್, ಇಟ್ಸ್ ಸೋ ಕಂಫರ್ಟೇಬಲ್. ಅದಕ್ಕೋಸ್ಕರ ಒಂದು ಪ್ಯಾಂಟ್ ಆ್ಯಂಡ್ ಶರ್ಟ್ ತಗೊಂಡೆ. ಆ್ಯಂಡ್ ಐ ಆಮ್ ಹಿಯರ್ ಸೋಕಿಂಗ್ ಡ್ರೈ ಫ್ರೂಟ್ಸ್, ಗ್ರೇಪ್ಸ್, ಆಲ್ಮಂಡ್ಸ್ ಎಲ್ಲ ಸ್ವಲ್ಪ ನೀರಲ್ಲಿ ಸೋಕ್ ಮಾಡಿಡೋಣ ರಾತ್ರಿ ಓವರ್ ನೈಟ್ ಅಂತ ಹೇಳಿ. ಆ್ಯಂಡ್ ದಿಸ್ ಇಸ್ ವಾಲ್ನಟ್. ಕೆಲವೊಂದು ಸಲ ಕನ್ಸಿಸ್ಟೆಂಟಾಗಿ ಮಾಡ್ತೀನಿ, ಈ ರೀತಿ ಸೋಕ್ ಮಾಡಿಡ್ತೀನಿ. ಕೆಲವೊಂದು ಸಲ ಮರ್ತೇ ಹೋಗುತ್ತೆ ಸೋಕ್ ಮಾಡಿಡೋಕ್ಕೆ. ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು, ಗ್ರಾಸರೀಸ್ ಮತ್ತು ಹೋಮ್ ಎಸೆನ್ಷಿಯಲ್ಸು. ಈ ಐಟಮ್ಸನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಇಡಬೇಕು, ಅದೊಂದೇ ಕೆಲಸ ಬಾಕಿ ಇರೋದು. ಹಾಗೆಯೇ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.